ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈಗಾಗಲೇ ಗಾಂಧಿ ಯುಗದ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ವಿ. ಆ ಗಾಂಧಿ ಯುಗದ ಬಗ್ಗೆ ಅಧ್ಯಯನ ನಡೆಸುವಂಥ ಸಮಯದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಆ ಮಾಹಿತಿಗಳನ್ನ ನಾನು ಈಗಾಗಲೇ ನೀಡಿದ್ದೀನಿ. ಅದನ್ನು ಸಂಪೂರ್ಣವಾಗಿ ಗಾಂಧಿ ಯುಗನ ಇನ್ನೊಮ್ಮೆ ನೋಡೋದಾದರೆ, ಗಾಂಧಿ ಯುಗ ಅವರ ಆರಂಭಿಕ ಜೀವನ ಮತ್ತು ಆರಂಭಿಕ ಹೋರಾಟಗಳು ಯಾರು ತೆಗೆದ್ದು ಅಂತೇಳಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೀನಿ. ನಂತರ ಆರಂಭಿಸಿದಂಥ ಅಸಹಕಾರ ಚಳುವಳಿ ಅದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಈಗಾಗಲೇ ನೀಡಿದ್ದೀನಿ. ನಂತರ ಸ್ವರಾಜ್ಯ ಪಾರ್ಟಿ, ಸೈಮನ್ ಕಮಿಷನ್, ಇವುಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಗಳನ್ನು ಮಾತ್ರ ನಾನು ನೀಡಿದ್ದೆ. ಇವತ್ತು ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ. ನಂತರ ಕಾನೂನು ಭಂಗ ಚಳುವಳಿ ಮತ್ತು ಕಾನೂನು ಭಂಗ ಚಳುವಳಿಯ ಒಂದು ಭಾಗವಾದಂತಹ ದಂಡಿ ಸತ್ಯಾಗ್ರಹದ ಬಗ್ಗೆ ಕೂಡ ಸಂಪೂರ್ಣವಾಗಿ ನಾವು ಈಗಾಗಲೇ ಅಧ್ಯಯನ ನಡೆಸಿದ್ವಿ. ಅದಾಗ್ತಾ ಇದ್ದಾಗನೇ ಗಾಂಧಿ ಇರ್ವಿನ್ ಒಪ್ಪಂದ, ನಂತರ ದುಂಡು ಮೇಜಿನ ಸಮ್ಮೇಳನಗಳು, ಗಾಂಧೀಜಿ ಮತ್ತು ಅಂಬೇಡ್ಕರ್, ಅದರ ಜೊತೆಲಿ ಗಾಂಧೀಜಿ ಅಂಬೇಡ್ಕರ್ ಜೊತೆಲಿ ಆಗಿರ್ತಕ್ಕಂಥ ಪೂನಾ ಒಪ್ಪಂದ, ಅದಾಗ್ತಾ ಇದ್ದಾಗೆ ಕ್ರಿಪ್ಸ್ ಕಮಿಷನ್, ಇವುಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಈ ಮುಂದಿನ ವಿಡಿಯೋಗಳಲ್ಲಿ ನಾನು ನೀಡ್ತೀನಿ. ನಂತರ ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಭಾರತ ಬಿಟ್ಟು ತೊಲಗಿ ಚಳವಳಿ, ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೀನಿ. ಹಾಗಾಗಿ ಈಗ ಏನು ಕೆಲವೊಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳು ನೀಡಿದನೋ ಅವುಗಳ ನಂತರದಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಇವತ್ತು ಅಧ್ಯಯನವನ್ನು ನಡೆಸೋಣ. ಒಂದು ವಿಡಿಯೋವನ್ನು ನೋಡೋಣ. ಮೊದಲನೇದಾಗಿ ಸ್ವರಾಜ್ಯ ಪಾರ್ಟಿ ಅಥವಾ ಸ್ವರಾಜ್ಯ ಪಕ್ಷ ಅಂತೇಳಿ ಬರ್ತದೆ. ಗಾಂಧಿ ಯುಗದಲ್ಲಿ ಬರ್ತಕ್ಕಂಥ ಒಂದು ಅಸಹಕಾರ ಚಳವಳಿಯ ನಂತರ ಬರ್ತಕ್ಕಂಥದ್ದು ಒಂದು ಅಧ್ಯಯನ ಸ್ವರಾಜ್ಯ ಪಾರ್ಟಿ. ಆ ಸ್ವರಾಜ್ಯ ಪಾರ್ಟಿ ಅಥವಾ ಸ್ವರಾಜ್ಯ ಪಕ್ಷದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ನಡೆಸೋಣ ಇವತ್ತಿನ ವಿಡಿಯೋದಲ್ಲಿ. ಅಧ್ಯಾಯ ಸ್ವರಾಜ್ಯ ಪಾರ್ಟಿ ಅಥವಾ ಸ್ವರಾಜ್ಯ ಪಕ್ಷ 1923. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಪೀಠಿಕೆ ಅಥವಾ ಇಂಟ್ರಡಕ್ಷನ್. ನಮ್ಮ ಭಾರತ ಬಂದಿರತಕ್ಕಂಥ ಬ್ರಿಟಿಷರು ಅನೇಕ ನೀತಿಗಳನ್ನು ಜಾರಿಗೊಳಿಸಿ ನಮ್ಮ ಭಾರತೀಯರನ್ನ ನಿರಂತರವಾಗಿ ಶೋಷಣೆಗೊಳಪಡಿಸಿದರು. ಆ ನಿರಂತರವಾಗಿ ಶೋಷಣೆ ಒಳಗಾಗಿರ್ತಕ್ಕಂಥ ನಮ್ಮ ಭಾರತೀಯರು ಆ ಬ್ರಿಟಿಷರ ನೀತಿಗಳನ್ನು ವಿರೋಧಿಸಿ ಅನೇಕ ರೀತಿಯಾದಂಥ ಹೋರಾಟ ನಡೆಸಿಕೊಂಡು ಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಆ ಕಾರಣಕ್ಕಾಗಿ ಈ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುವ ಉದ್ದೇಶದಿಂದ ಅನೇಕ ಸಂಘ ಸಂಸ್ಥೆಗಳನ್ನು ಸಹಿತ ಸ್ಥಾಪನೆ ಮಾಡಿಕೊಳ್ಳಾಯಿತು. ಈ ರೀತಿಯಾಗಿ ಸ್ಥಾಪಿತವಾದಂಥ ಒಂದು ಸಂಸ್ಥೆಯೇ ಅಥವಾ ಒಂದು ಪಕ್ಷ ಅಥವಾ ಒಂದು ಪಾರ್ಟಿಯೇ ಸ್ವರಾಜ್ಯ ಪಕ್ಷ. ಇದು 1923ರಲ್ಲಿ ಸ್ಥಾಪಿತವಾಗಿರುವುದನ್ನು ನಾವು ನೋಡಬಹುದಾಗಿದೆ. ಇದು ಪೀಠಿಕೆ. ಇನ್ನು ಎರಡನೇದಾಗಿ ಆ ಸ್ವರಾಜ್ಯ ಸ್ಥಾಪನೆಯ ಪಕ್ಷದ ಸ್ಥಾಪನೆಗೆ ಕಾರಣಗಳೇನು? ಸ್ವರಾಜ್ಯ ಪಕ್ಷದ ಸ್ಥಾಪನೆಗೆ ಕಾರಣಗಳು, ಅದರಲ್ಲಿ ಒಂದನೇದಾಗಿ ಅಸಹಕಾರ ಚಳವಳಿಯ ಹಿಂತೆಗೆತ. 1920ರಲ್ಲಿ ಆರಂಭಿಸಿದಂಥ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದಂಥ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭಿಸಿದಂಥ ಅಸಹಕಾರ ಚಳವಳಿ 1922ರವರೆಗೂ ಕೂಡ ಮುಂದುವರ್ಕೊಂಡು ಬಂತು. ಆದರೆ 1922ರಲ್ಲಿ ನಡೆದಿರ್ತಕ್ಕಂಥ ಚೌರಿ ಎನ್ನುವಂಥ ಸ್ಥಳದಲ್ಲಿ ನಡೆದಂಥ ಘಟನೆಯ ನಂತರ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ಳಾಯಿತು. ಆ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಿದ್ದು ಬಹುತೇಕವಾಗಿ ನಮ್ಮ ಭಾರತದಲ್ಲಿದ್ದಂಥ ಅನೇಕ ಮುಖಂಡರುಗಳಿಗೆ ಸರಿ ಬರಲಿಲ್ಲ. ಇನ್ನು ಕೆಲವರು ಗಾಂಧೀಜಿಯವರಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡ್ರು ಅಸಹಕಾರ ಚಳವಳಿಯನ್ನು ಮುಂದುವರಿಸುವಂತೆ. ಆದರೆ ಮಹಾತ್ಮ ಗಾಂಧೀಜಿಯವರ ಎಲ್ಲರ ಮಾತುಗಳನ್ನು ಸಹಿತ ತಿರಸ್ಕರಿಸಿ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡ್ರು. ಆ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಿದ್ದು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿದ್ದಂಥ ಕೆಲವರಿಗೆ ಸರಿ ಬರಲಿಲ್ಲ. ಈ ಕೆಲವರು ಗಾಂಧೀಜಿಯವರನ್ನು ಬೆಂಬಲಿಸಿದರೆ, ಇನ್ನು ಕೆಲವರು ಆ ಗಾಂಧೀಜಿಯವರ ನಿಲುವನ್ನು ಸಂಪೂರ್ಣವಾಗಿ ವಿರೋಧಿಸಿದರು. ಆ ಸಂಪೂರ್ಣವಾಗಿ ನಿಲುವುಗಳನ್ನು ವಿರೋಧಿಸಿದ್ದಂತಹ ಕೆಲವರುಗಳು ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಸ್ವತಂತ್ರವಾದಂಥ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ನಿರ್ಧಾರವನ್ನು ಮಾಡಿದ್ದು ಸಹಿತ ಒಂದು ರೀತಿಯಲ್ಲಿ ಮೊದಲನೇ ಕಾರಣವಾಗಿತ್ತು ಈ ಸ್ವರಾಜ್ಯ ಸ್ಥಾಪನೆ ಅಥವಾ ಸ್ವರಾಜ್ಯ ಪಕ್ಷದ ಸ್ಥಾಪನೆಗೆ. ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, 1922ರಲ್ಲಿ ನಡೆದಿರ್ತಕ್ಕಂತಹ ನವೆಂಬರ್ನಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿಶೇಷವಾದಂಥ ಅಧಿವೇಶನ. ಪಾಯಿಂಟ್ ನಂಬರ್ 2, 1922 ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿಶೇಷವಾದಂಥ ಅಧಿವೇಶನ. ಅಸಹಕಾರ ಚಳವಳಿಯ ನಂತರ ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿಶೇಷವಾದಂಥ ಅಧಿವೇಶನವನ್ನು ಕರೆಯಲಾಯಿತು. ವಿಶೇಷವಾದಂಥ ಅಧಿವೇಶನ ಇದು. ಆ ವಿಶೇಷವಾಗಿರ್ತಕ್ಕಂಥ ಅಧಿವೇಶನ ನಡೆದಿದ್ದು ಕಲ್ಕತ್ತಾದಲ್ಲಿ. ಆ ಕಲ್ಕತ್ತಾದಲ್ಲಿ ಅಧಿವೇಶನ ನಡೆದಂಥ ಸಮಯದಲ್ಲಿ ಒಂದು ಮುಖ್ಯವಾದಂಥ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಏನಂದ್ರೆ 1919ರಲ್ಲಿ ನಮ್ಮ ಭಾರತೀಯರಿಗೆ ಇಂಗ್ಲೆಂಡಿನ ಅಥವಾ ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ಥಾಪಿತವಾಗಿದ್ದಂಥ ಸಂಸತ್ತನ್ನು ಪ್ರವೇಶಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಮಯದಲ್ಲಿ ಆ ಸಂಸತ್ತನ್ನು ಭಾರತೀಯರು ಪ್ರವೇಶಿಸಬೇಕೋ ಅಥವಾ ಹೊರಗಡೆ ಇರಬೇಕು ಅಥವಾ ಪ್ರವೇಶಿಸಬಾರದು ಎನ್ನುವುದರ ಬಗ್ಗೆ ಚರ್ಚೆಗಳು ನಡೆಸುವ ಉದ್ದೇಶದಿಂದ ಈ ವಿಶೇಷ ಅಧಿವೇಶನವನ್ನು ಕರೆಯಲಾಗಿತ್ತು. ಈ ವಿಶೇಷವಾದಂಥ ಅಧಿವೇಶನವನ್ನು ಕರೆದಂಥ ಸಮಯದಲ್ಲಿ ಆ ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಕಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಈ ವಿಶೇಷವಾದಂಥ ಅಧಿವೇಶನದಲ್ಲಿ ಸಾಕಷ್ಟು ವಾದ ವಿವಾದಗಳನ್ನು ಮತ್ತು ಚರ್ಚೆಗಳನ್ನು ಸಹಿತ ಮಾಡಲಾಯಿತು. ಆ ಚರ್ಚೆಗಳನ್ನು ಮಾಡಿದ ನಂತರ ಅಂತಿಮವಾಗಿ ಒಂದು ಪ್ರಮುಖವಾದಂಥ ನಿರ್ಣಯಕ್ಕೆ ಬರುವಲ್ಲಿ ವಿಫಲವಾಗಿತ್ತು ಆ ವಿಶೇಷವಾಗಿರ್ತಕ್ಕಂಥ ಅಧಿವೇಶನ. ಕಾರಣ
ಕೆಲವು ಮುಖಂಡರುಗಳು ಸಂಸತ್ತನ್ನು ಪ್ರವೇಶಿಸಬೇಕು ಎಂಬುದಾಗಿ ವಾದವನ್ನು ಮಂಡಿಸಿದರೆ, ಇನ್ನು ಕೆಲವರು ಸಂಸತ್ತನ್ನು ಪ್ರವೇಶಿಸಬಾರದು ಎಂಬುದಾಗಿ ವಾದವನ್ನು ಮಂಡಿಸಿದ್ರಿಂದಾಗಿ ಆ ವಾದಗಳು ಸುದೀರ್ಘ ಅವಧಿಯವರೆಗೂ ಸಹಿತ ನಡೆದರೂ ಸಹಿತ ಅಂತಿಮವಾದಂತಹ ನಿರ್ಣಯಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕಾಗಿಯೇ ಕೆಲವರಿಗೆ ಇದು ಸರಿ ಬರಲಿಲ್ಲ. ಸರಿ ಬರದೇ ಹೋದದ್ದು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರ ಹೋಗಿ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶವನ್ನು ಸಹಿತ ಹೊಂದಿದ್ದು ಈ ಸ್ವರಾಜ್ಯ ಪಕ್ಷದ ಸ್ಥಾಪನೆಗೆ ಒಂದು ರೀತಿಯಲ್ಲಿ ಕಾರಣವಾಗಿತ್ತು. ಅಲ್ಲಿ ಪ್ರಮುಖವಾಗಿ ಹೆಸರಿಸಬಹುದಾದಂತಹ ಕೆಲವರುಗಳಂದ್ರೆ ಶಾಸನ ಸಭೆಯನ್ನ ಪ್ರವೇಶ ಮಾಡಬೇಕು ಎಂಬುದಾಗಿ ಪರವಾಗಿದ್ದಂಥವ್ರಂದ್ರೆ CR ದಾಸ್, ಇವ್ರನ್ನ ಚಿತ್ತರಂಜನ್ ದಾಸ್ ಎಂಬುದಾಗಿ ಕರೆಯಲಾಗ್ತದೆ. ಇದನ್ನ ಶಾರ್ಟ್ ಕಟ್ ಆಗಿ CR ದಾಸ್ ಎಂಬುದಾಗಿ ಕರೆಯಲಾಗ್ತದೆ. ನಂತರ ಮೋತಿಲಾಲ್ ನೆಹರು, ಹಕೀಂ ಅಜಾಮುಲ್ಲಾ ಖಾನ್, ವಿಠಲ್ ಭಾಯಿ ಪಾಟೀಲ್, ಶ್ರೀನಿವಾಸ್ ಅಯ್ಯಂಗರ್, NC ಕೇಳ್ಕರ್ ಇವರು ಸಂಸತ್ತನ್ನ ಪ್ರವೇಶಿಸುವ ಪರವಾಗಿದ್ದಂಥವ್ರು. ವಿರೋಧವಾಗಿದ್ದಂಥವ್ರು, ಸಂಸತ್ತನ್ನ ಪ್ರವೇಶಿಸಬಾರದು ಎಂಬುದಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಂಥವ್ರೆಂದ್ರೆ C ರಾಜಗೋಪಾಲ್ಚಾರಿ, ರಾಜೇಂದ್ರ ಪ್ರಸಾದ್, ವಲ್ಲಭಭಾಯಿ ಪಾಟೀಲ್, ಅನಿಬಿಸೆಂಟ್ ಇವರೆಲ್ಲರೂ ಕೂಡ ಬಹುತೇಕವಾಗಿ ಸಂಸತ್ತನ್ನ ಪ್ರವೇಶಿಸಬಾರದು ಎನ್ನುವುದಕ್ಕೆ ವಿರುದ್ಧವಾಗಿದ್ದಂತಹ ಹೋರಾಟಗಾರರಾಗಿದ್ರು. ಇದು ಪಾಯಿಂಟ್ ನಂಬರ್ 2. ಇನ್ನು ಪಾಯಿಂಟ್ ನಂಬರ್ 3 ಬಂದ್ರೆ 1922 ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ. ಈಗಾಗಲೇ ಹೇಳಿದ ಹಾಗೆ ಮೊದಲನೇದಾಗಿ ನಡೆದು ವಿಶೇಷವಾದಂಥ ಅಧಿವೇಶನ. ಯಥಾ ಪ್ರಕಾರ 1922 ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ 1922ರಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂಥವರು ಚಿತ್ತರಂಜನ್ ದಾಸ್ ಎಂಬುವರು. ಈ ಅಧಿವೇಶನ ನಡೆದಂಥ ಸ್ಥಳ ಗಯಾ. ಈ 1922 ನಡೆದಿರ್ತಕ್ಕಂಥ INC ಅಧಿವೇಶನ ಗಯಾದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ CR ದಾಸ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಆ CR ದಾಸ್ ಅವರ ನೇತೃತ್ವದಲ್ಲಿ ನಡೆಸಿದಂಥ ಸಮಯದಲ್ಲಿ ಅಲ್ಲಿ ಮುಖ್ಯವಾಗಿ ಚರ್ಚೆಯಾಗಿರ್ತಕ್ಕಂತಹ ವಿಷಯ ಅಂದ್ರೆ 1922ರ ಗಯಾದಲ್ಲಿ ನಡೆದಿರ್ತಕ್ಕಂಥ ವಿಶೇಷ ಅಧಿವೇಶನದ ಚರ್ಚೆಯನ್ನು ಇಲ್ಲಿಯೂ ಸಹಿತ ಮಾಡಲಾಯಿತು. ಆ ಚರ್ಚೆಯನ್ನು ಮಾಡಿದ ನಂತರ ಸುದೀರ್ಘ ಅವಧಿಯವರೆಗೆ ಚರ್ಚೆಯನ್ನು ನಡೆಸಲಾಯಿತು. ಅವಧಿಯ ಚರ್ಚೆಯ ನಂತರ ಕೊನೆಗೆ ಮತಕ್ಕೆ ಹಾಕಲಿಕ್ಕೆ ನಿರ್ಧರಿಸಲಾಯಿತು ಈ ನಿರ್ಣಯವನ್ನ. ಅಂದ್ರೆ ಭಾರತೀಯರು ಬ್ರಿಟಿಷರಿಂದ ಸ್ಥಾಪಿತವಾಗಿದ್ದಂಥ ಭಾರತದಲ್ಲಿದ್ದಂಥ ಸಂಸತ್ತನ್ನ ಪ್ರವೇಶಿಸಬೇಕು ಅಥವಾ ಬೇಡವ ಎನ್ನುವುದರ ಬಗ್ಗೆ. ಇದೇ ಕಾರಣಕ್ಕಾಗಿ ಮತವನ್ನು ಹಾಕಲಾಯಿತು. ಮತವನ್ನು ಹಾಕಿದಾಗ ಸಂಸತ್ತನ್ನ ಪ್ರವೇಶಿಸಬೇಕು ಎನ್ನುವುದರ ಪರವಾಗಿ ಮತ ಚಲಾವಣೆಯಾದಂಥವುಗಳ ಸಂಖ್ಯೆ 890. ಹಾಗೆ ಆ ಸಂಸತ್ತನ್ನ ಪ್ರವೇಶಿಸಬಾರದು ಎಂಬುದರ ವಿರುದ್ಧವಾಗಿ ಹಾಕಿದಂಥ ಮತಗಳ ಸಂಖ್ಯೆ ಅಥವಾ ಬಂದಂಥ ಮತಗಳ ಸಂಖ್ಯೆ 1740. ಹಾಗಾಗಿ ಭಾರತೀಯರು ಸಂಸತ್ತನ್ನ ಪ್ರವೇಶಿಸಬೇಕು ಎನ್ನುವಂಥ ನಿರ್ಣಯ ಬಹುತೇಕವಾಗಿ ಬಿದ್ದು ಹೋಯಿತು. ಆ ಬಿದ್ದು ಹೋಗಿದ್ದರಿಂದಾಗಿ ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಂಥ CR ದಾಸ್ ಅವರು ಅಧ್ಯಕ್ಷೀಯ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಹೊರಗಡೆ ಹೋದ್ರು. ಆ ರಾಜೀನಾಮೆ ನೀಡಿ ಹೊರಗಡೆ ಹೋಗಿರ್ತಕ್ಕಂಥವರು ಅದೇ ಕಾರಣಕ್ಕಾಗಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾದರು. ಇದು ರೋಮನ್ ನಂಬರ್ 1 ಇಂಟ್ರಡಕ್ಷನ್. ರೋಮನ್ ನಂಬರ್ 2 ಸ್ವರಾಜ್ಯ ಪಕ್ಷದ ಸ್ಥಾಪನೆಯ ಕಾರಣಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ 3 ಪಾಯಿಂಟ್ಸ್ಗಳನ್ನ ನಾನು ಹೇಳಿದ್ದೀನಿ. 3 ಪಾಯಿಂಟ್ಸ್ಗಳನ್ನ. ಇನ್ನು ರೋಮನ್ ನಂಬರ್ 3 ಸ್ವರಾಜ್ಯ ಪಕ್ಷ ಸ್ಥಾಪನೆ 1923. ಆ ಗಯಾದಲ್ಲಿ ನಡೆದಿರ್ತಕ್ಕಂಥ 1922 ಗಯಾದಲ್ಲಿ ಚಿತ್ತರಂಜನ್ ದಾಸ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಅಥವಾ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂತಹ ಅಧಿವೇಶನದಲ್ಲಿ ಭಾರತೀಯವಾಗಿ ಸ್ಥಾಪಿತವಾಗಿದ್ದಂಥ ಸಂಸತ್ತನ್ನು ಪ್ರವೇಶಿಸಲಿಕ್ಕೆ ಭಾರತೀಯರು ಪ್ರವೇಶಿಸಬೇಕು ಎಂಬುದಾಗಿ ವಾದವನ್ನು ಮಂಡಿಸಿದ್ದಂಥ ಚಿತ್ತರಂಜನ್ ದಾಸ್ ಅವರು ಅಲ್ಲಿ ಬಹುಮತವನ್ನು ಪಡೆಯಲು ವಿಫಲವಾಗಿದ್ದರಿಂದಾಗಿ ಆ ಅಧಿವೇಶನದಿಂದ ಅಥವಾ ಅಧ್ಯಕ್ಷೀಯ ಸ್ಥಾನದಿಂದ ಹೊರಗಡೆ ಬಂದರು. ಆ ಹೊರಗಡೆ ಬಂದಿರತಕ್ಕಂಥ ಚಿತ್ತರಂಜನ್ ದಾಸ್ ಅವರು ನಂತರದ ದಿನಗಳಲ್ಲಿ ತಮ್ಮದೇ ಆದಂಥ ಒಂದು ಹೊಸದಾದಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾದರು. ಈ ರೀತಿಯಾಗಿ ಸ್ಥಾಪನೆ ಮಾಡಲಿಕ್ಕೆ ಮುಂದಾದ ಸಮಯದಲ್ಲಿ ಚಿತ್ತರಂಜನ್ ದಾಸ್ ಅವರು ಅಥವಾ CR ದಾಸ್ ಅವರು ಸ್ಥಾಪಿಸಿದಂಥ ಒಂದು ಪಕ್ಷವೇ ಈ ಸ್ವರಾಜ್ಯ ಪಕ್ಷ. 1923 ಜನವರಿ 1ರಂದು ಗಯಾದಲ್ಲಿ ಈ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದಂಥವರು CR ದಾಸ್. ಈ ಸ್ವರಾಜ್ಯ ಪಕ್ಷ ಸ್ಥಾಪನೆಯಾದಂಥ ಸಮಯದಲ್ಲಿ ಇದರ ಅಧ್ಯಕ್ಷರಾಗಿದ್ದಂಥವರೇ CR ದಾಸ್ ಅಥವಾ ಚಿತ್ತರಂಜನ್ ದಾಸ್. ಹಾಗೆ ಈ ಸ್ವರಾಜ್ಯ ಪಕ್ಷದ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂಥವರು ನೇಮಕವಾದಂಥವರು ಮೋತಿಲಾಲ್ ನೆಹರು. ಹಾಗಾಗಿ ಈ CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಸ್ಥಾಪಿತವಾದಂಥ ಒಂದು ಪಕ್ಷವೇ ಸ್ವರಾಜ್ಯ ಪಕ್ಷ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಈ ಸ್ವರಾಜ್ಯ ಪಕ್ಷದ ಪ್ರಥಮ ಅಧಿವೇಶನ 1923 ಮಾರ್ಚ್ನಲ್ಲಿ ಅಲಹಾಬಾದಿನಲ್ಲಿ ನಡೆಯಿತು. ಆ ಅಲಹಾಬಾದಿನಲ್ಲಿ ನಡೆದಿರತಕ್ಕಂಥ ಪ್ರಥಮ ಅಧಿವೇಶನದ ನೇತೃತ್ವವನ್ನು ಮೋತಿಲಾಲ್ ನೆಹರು ಅವರು ವಹಿಸಿಕೊಂಡಿರುವುದನ್ನು ನಾವು ನೋಡಬಹುದಾಗಿದೆ.
ಇನ್ನು ರೋಮನ್ ನಂಬರ್ 4 ಸ್ವರಾಜ್ಯ ಪಕ್ಷದ ಸಾಧನೆಗಳು ಏನೇನು ಸಾಧನೆಗಳನ್ನ ಸ್ವರಾಜ್ಯ ಪಕ್ಷ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಪಾಯಿಂಟ್ ನಂಬರ್ 1, ಅಸಹಕಾರ ಚಳುವಳಿಯ ನಂತರ ಉಂಟಾಗಿದ್ದ ಶೂನ್ಯವನ್ನ ಹೋಗಲಾಡಿಸಿದ್ದು. ಪಾಯಿಂಟ್ ನಂಬರ್ 1, ಅಸಹಕಾರ ಚಳುವಳಿಯ ನಂತರ ಉಂಟಾಗಿದ್ದಂತ ಶೂನ್ಯವನ್ನ ಹೋಗಲಾಡಿಸಿದ್ದು. 1920ರಿಂದ 22ರವರೆಗೂ ಕೂಡ ಅಸಹಕಾರ ಚಳುವಳಿ ನಡೀತು. ಆ ಅಸಹಕಾರ ಚಳುವಳಿ ನಡೆದಂತ ಸಮಯದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಚೌರಾಚೌರ ಘಟನೆಯ ನಂತರ ಅಸಹಕಾರ ಚಳುವಳಿಯನ್ನ ಹಿಂತೆಗೆದುಕೊಳ್ಳಾಯಿತು. ಆ ಅಸಹಕಾರ ಚಳುವಳಿಯನ್ನ ಹಿಂತೆಗೆದುಕೊಂಡಂತ ಸಮಯದಲ್ಲಿ ಬಹುತೇಕವಾಗಿ ನಾವು ಭಾರತದ ಈ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಶೂನ್ಯವೇ ಆವರಿಸಿತ್ತು. ಯಾಕಂದ್ರೆ ಸ್ವತಂತ್ರ ಯಶಸ್ವಿಯಾಗಿ ನಡೀತಾ ಇದ್ದಂತ ಸತ್ಯಾಗ್ರಹವನ್ನು ಹಿಂತೆಗೆದುಕೊಂಡಿದ್ದರಿಂದಾಗಿ ಮುಂದೆ ಏನ್ ಮಾಡಬೇಕು ಎನ್ನುವಂತ ಒಂದು ದೊಡ್ಡದಾದಂತಹ ಒಂದು ಪ್ರಶ್ನೆ ಸಂಭವಿಸಿತ್ತು ನಮ್ಮ ಭಾರತೀಯರಲ್ಲಿ. ಹಾಗಾದ್ರೆ ಯಾವ ರೀತಿಯಾಗಿ ಹೋರಾಟಗಳು ನಡೆಸಬೇಕು ಎನ್ನುವಂತ ಒಂದು ಭಾವನೆ ಆ ಸಮಯದಲ್ಲಿ ಬೆಳೆದಿತ್ತು. ಹಾಗಾಗಿ ಒಂದು ರೀತಿಯಲ್ಲಿ ಶೂನ್ಯದ ವಾತಾವರಣ ನಿರ್ಮಾಣವಾಗಿತ್ತು. ಅಂತ ಸಮಯದಲ್ಲಿ ಸ್ಥಾಪಿತವಾಗಿದ್ದಂತ ಈ ಸ್ವರಾಜ್ಯ ಪಕ್ಷ ತನ್ನದೇ ಆದಂತ ರೀತಿಯಲ್ಲಿ ಹೋರಾಟ ನಡೆಸುವುದರ ಮೂಲಕ ಆ ಅಲ್ಲಿದ್ದಂತ ಶೂನ್ಯವನ್ನ ಹೋಗಲಾಡಿಸಿದಂತ ಹೆಗ್ಗಳಿಕೆ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2ಗೆ ಅಥವಾ 2ಕ್ಕೆ ಬಂದ್ರೆ ಶಾಸನ ಸಭೆಗಳಿಗೆ ಆಯ್ಕೆಯಾಗಿ ಭಾರತೀಯ ಪರಿಸ್ಥಿತಿಯ ಸುಧಾರಣೆ. ಪಾಯಿಂಟ್ ನಂಬರ್ 2, ಶಾಸನ ಸಭೆಗಳಿಗೆ ಆಯ್ಕೆಯಾಗಿ ಭಾರತದ ಪರಿಸ್ಥಿತಿಯ ಸುಧಾರಣೆ. ಈ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗಲಿಕ್ಕೆ ಮುಖ್ಯವಾದಂತಹ ಒಂದು ಕಾರಣವೇ ಭಾರತೀಯರು ಸಂಸತ್ತನ್ನು ಪ್ರವೇಶಿಸಬೇಕೇ ಅಥವಾ ಬೇಡವಾ ಎನ್ನುವುದರ ಬಗ್ಗೆ. ಆದರೆ ಕೊನೆಗೆ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಈ ಸಂಸತ್ತನ್ನು ಪ್ರವೇಶಿಸಬೇಕು ಎನ್ನುವುದರ ಬಗ್ಗೆ ಬಹುಮತ ದೊರೆಯದೇ ಹೋಗಿದ್ದರಿಂದಾಗಿ ಅದರಿಂದ ಹೊರಗಡೆ ಬಂದು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡಂತವರು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಅದೇ ಕಾರಣಕ್ಕಾಗಿ ನಂತರ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಸಹಿತ ಭಾಗವಹಿಸಿರ್ತಕ್ಕಂಥ ಒಂದು ಪಕ್ಷ ಸ್ವರಾಜ್ಯ ಪಕ್ಷ. ಆ ಭಾಗವಹಿಸಿದ್ದಂಥ ಸ್ವರಾಜ್ಯ ಪಕ್ಷ ಅನೇಕ ಸ್ಥಳಗಳಲ್ಲಿ ಗೆಲುವನ್ನು ಸಾಧಿಸುವುದರ ಮೂಲಕ ಸಂಸತ್ತನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾಯಿತು. ಆ ಸಂಸತ್ತನ್ನು ಪ್ರವೇಶಿಸಿದಂಥ ನಮ್ಮ ಭಾರತೀಯರು ಅಲ್ಲಿ ಸಂಸತ್ತಿನಲ್ಲಿ ಬ್ರಿಟಿಷರು ಮಂಡಿಸಿದಂಥ ಕಾಯ್ದೆಗಳಿಗೆ ಒಂದು ರೀತಿಯಲ್ಲಿ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತೊಡೆದು ಹಾಕುವಂಥ ಒಂದು ಕೆಲಸವನ್ನು ಸಹಿತ ಮಾಡಿದರು. ಹಾಗೆ ಮತ್ತೊಂದು ಕಡೆಯಲ್ಲಿ ಆ ಬ್ರಿಟಿಷರ ಆಳ್ವಿಕೆಯಿಂದ ಆಗ್ತಾ ಇರತಕ್ಕಂಥ ದುಷ್ಪರಿಣಾಮಗಳು ಯಾವ ರೀತಿಯಾಗಿ ಭಾರತೀಯರ ಮೇಲೆ ಪ್ರಭಾವವನ್ನು ಬೀರ್ತಾ ಎನ್ನುವಂಥ ವಿಷಯವನ್ನು ಸಹಿತ ಮನದಟ್ಟು ಮಾಡಿಕೊಡುವಲ್ಲಿ ಯಶಸ್ವಿಯಾದರು. ಆ ಮನದಟ್ಟು ಮಾಡಿಕೊಟ್ಟಿದ್ದರಿಂದಾಗನೇ ಭಾರತದಲ್ಲಿದ್ದಂಥ ಬ್ರಿಟಿಷ್ ಸರ್ಕಾರ ಇವರ ಮನವರಿಕೆ ಮಾಡಿಕೊಂಡಿದ್ದನ್ನು ನೋಡಿ ಆಡಳಿತದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ತರುವುದರ ಮೂಲಕ ಭಾರತೀಯರ ಪರಿಸ್ಥಿತಿಯನ್ನ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಸುಧಾರಿಸುವಲ್ಲಿ ಯಶಸ್ವಿಯಾದಂಥ ಒಂದು ಪಕ್ಷವೇ ಸ್ವರಾಜ್ಯ ಪಕ್ಷ ಎಂಬುದಾಗಿ ಹೇಳಬಹುದಾಗಿದೆ. ಇದು ಪಾಯಿಂಟ್ ನಂಬರ್ 2. ಇನ್ನು ಪಾಯಿಂಟ್ ನಂಬರ್ 3ಕ್ಕೆ ಬಂದ್ರೆ ಭಾರತದ ಕೈಗಾರಿಕೆ ಮತ್ತು ಕಾರ್ಮಿಕ ಸಂಘಗಳ ರಕ್ಷಣೆ. ಪಾಯಿಂಟ್ ನಂಬರ್ 3, ಭಾರತದ ಕೈಗಾರಿಕೆ ಮತ್ತು ಕಾರ್ಮಿಕ ಸಂಘಗಳ ರಕ್ಷಣೆ. ಒಂದು ಕಡೆಯಲ್ಲಿ ಸಂಸತ್ತನ್ನು ಪ್ರವೇಶಿಸಿದಂಥ ನಮ್ಮ ಭಾರತೀಯ ಅಥವಾ ಸ್ವರಾಜ್ಯ ಪಕ್ಷದ ಸಂಸತ್ತಿನ ಸದಸ್ಯರು ಬ್ರಿಟಿಷರಿಗೆ ಆಗ್ತಾ ಇರತಕ್ಕಂಥ ಭಾರತದಲ್ಲಿ ಆಳ್ವಿಕೆಯಿಂದ ಆಗ್ತಾ ಇದ್ದಂಥ ದುಷ್ಪರಿಣಾಮಗಳನ್ನು ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ರು. ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ವಿದೇಶದಿಂದ ಬರ್ತಾ ಇರತಕ್ಕಂಥ ವಸ್ತುಗಳಿಂದಾಗಿ ಭಾರತದಲ್ಲಿದ್ದಂಥ ಕೈಗಾರಿಕೆಗಳು ಯಾವ ರೀತಿಯಾಗಿ ನಾಶವಾಗಿ ಹೋಗುತ್ತಿವೆ, ಯಾವ ರೀತಿಯಾಗಿ ಮುಚ್ಚಿಕೊಳ್ತಾ ಇವೆ ಎನ್ನುವಂಥ ವಿಷಯವನ್ನು ಸಹಿತ ಮನದಟ್ಟು ಮಾಡಿಕೊಡುವಲ್ಲಿ ಯಶಸ್ವಿಯಾದರು. ಆ ಮನದಟ್ಟು ಮಾಡಿಕೊಡೋದ್ರ ಮೂಲಕ ನಮ್ಮ ಭಾರತದಲ್ಲಿದ್ದಂಥ ಕೈಗಾರಿಕೆಗಳನ್ನು ಆ ಬ್ರಿಟಿಷರ ಕೈಗಾರಿಕೆಗಳಿಂದ ಪೈಪೋಟಿ ನಡೆಯುವ ಕೂಡ ಭಾರತೀಯ ಕೈಗಾರಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನ ನಡೆಸಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಅದೇ ರೀತಿಯಾಗಿ ನಮ್ಮ ಭಾರತೀಯ ಭಾರತೀಯ ಕಾರ್ಮಿಕರನ್ನ ಈ ಕೈಗಾರಿಕೆಯಲ್ಲಿ ಅತ್ಯಂತ ನಿಷ್ಕೃಷ್ಟವಾಗಿ ಕಾಣಲಾಗ್ತಾ ಇತ್ತು. ಈ ವಿಷಯವನ್ನು ತಿಳಿದಿದ್ದಂಥ ಸ್ವರಾಜ್ಯ ಪಕ್ಷವು ಸಹಿತ ಅದೇ ಕಾರಣಕ್ಕಾಗಿ ಹೋರಾಟಗಳು ನಡೆಸಿ ಈ ಕಾರ್ಮಿಕರಿಗೂ ಕೂಡ ಕೆಲವೊಂದು ಸೌಲಭ್ಯಗಳನ್ನು ಮತ್ತು ಸೌಕರ್ಯಗಳನ್ನು ಒದಗಿಸಿಕೊಡುವುದರ ಮೂಲಕ ಇಲ್ಲಿ ಸ್ಥಾಪಿತವಾಗಿದ್ದಂಥ ಕಾರ್ಮಿಕ ಸಂಘಗಳನ್ನು ಸಹಿತ ರಕ್ಷಿಸುವಲ್ಲಿ ಯಶಸ್ವಿಯಾದಂಥ ಹೆಗ್ಗಳಿಕೆ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಪಾಯಿಂಟ್ ನಂಬರ್ 3. ಇನ್ನು ಪಾಯಿಂಟ್ ನಂಬರ್ 4ಕ್ಕೆ ಬಂದ್ರೆ ಶಾಲೆಗಳ ಸ್ಥಾಪನೆ ಮತ್ತು ಉಚಿತವಾದಂಥ ಶಿಕ್ಷಣ. 1920ರಿಂದ 22 ಅಸಹಕಾರ ಚಳವಳಿ ನಡೆದ ನಂತರ ಬಹುತೇಕವಾಗಿ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸುವಂತೆಯೂ ಸಹಿತ ಆದೇಶ ನೀಡಲಾಗಿತ್ತು. ಅದೇ ಪ್ರಕಾರವೇ ಅನೇಕ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದು ಹೊರಗಡೆ ಬಂದಿದ್ರು. ಆ ಶಾಲಾ ಕಾಲೇಜುಗಳನ್ನು ಹೊರಗಡೆ ಬಂದಿದ್ದಂಥ ಸಮಯದಲ್ಲಿ ಈ ಸ್ಥಾಪಿತವಾಗಿದ್ದಂಥ ಸ್ವರಾಜ್ಯ ಪಕ್ಷ ಈ ಶಿಕ್ಷಣ ಅರ್ಧಕ್ಕೆ ಕುಂಠಿತಗೊಳ್ಳಬಾರದು ಎನ್ನುವ ಉದ್ದೇಶಕ್ಕಾಗಿ ಶಾಲೆಯನ್ನ ತೊರೆದು ಹೊರಗಡೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಶಿಕ್ಷಣ ಅರ್ಧಕ್ಕೆ ಕುಂಠಿತಗೊಳ್ಳಬಾರದು ಎನ್ನುವ ಉದ್ದೇಶದಿಂದಲೇ ಅದೇ ಕಾರಣಕ್ಕಾಗಿ ರಾಷ್ಟ್ರೀಯ ಶಾಲೆಗಳನ್ನ ಅಥವಾ ನಮ್ಮ ಭಾರತದಲ್ಲಿ ಅನೇಕ ಭಾಗಗಳಲ್ಲಿ ಶಾಲೆಗಳನ್ನು ಆರಂಭಿಸಿದಂಥ ಹೆಗ್ಗಳಿಕೆ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ತದೆ.
ಆ ಅನೇಕ ಭಾಗಗಳಲ್ಲಿ ಶಾಲೆಗಳನ್ನು ಆರಂಭಿಸುವುದರ ಮೂಲಕ ಆ ಶಾಲೆಗೆ ದಾಖಲಾತಿಯನ್ನು ಹೊಂದಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹಿತ ಉಚಿತವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಹೆಗ್ಗಳಿಕೆ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಅದರ ಜೊತೆಯಲ್ಲಿ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆಗೊಳಿಸಿ ಅದರ ಮುಖ್ಯಸ್ಥರನ್ನಾಗಿ ಭಾರತೀಯರನ್ನ ನೇಮಕಗೊಳಿಸಿದಂಥ ಹೆಗ್ಗಳಿಕೆಯೂ ಸಹಿತ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಆ ಕಾರಣಕ್ಕಾಗಿ ಸ್ಥಗಿತಗೊಳ್ಳಬಹುದಾಗಿದ್ದಂಥ ಅನೇಕ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಬರಲಿಕ್ಕೆ ಬಹುತೇಕವಾಗಿ ನೆರವು ನೀಡಿದಂಥ ಹೆಗ್ಗಳಿಕೆ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಇನ್ನು ಪಾಯಿಂಟ್ ನಂಬರ್ 5, ಕಲ್ಕತ್ತಾ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರ ಸ್ಥಾಪನೆ. ಕಲ್ಕತ್ತಾ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರ ಸ್ಥಾಪನೆ. ಈ ಭಾರತದಲ್ಲಿದ್ದಂತಹ ಬ್ರಿಟಿಷರ ಸಂಸತ್ತನ್ನು ಪ್ರವೇಶಿಸಿದಂಥ ನಾವು ಭಾರತೀಯರು, ಅದರಲ್ಲೂ ಪ್ರಮುಖವಾಗಿ ಆ ಕಲ್ಕತ್ತಾ ಮಹಾನಗರ ಪಾಲಿಕೆಗೆ ನಡೆದಂಥ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಹುಮತವನ್ನು ಪಡೆಯುವುದರ ಮೂಲಕ ಆ ಕಲ್ಕತ್ತಾ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಈ ಸ್ವರಾಜ್ಯ ಪಕ್ಷ. ಈ ಸ್ವರಾಜ್ಯ ಪಕ್ಷ ಕಲ್ಕತ್ತಾ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿದ ನಂತರ ಆರಂಭದಲ್ಲಿ ಈ ಸ್ವರಾಜ್ಯ ಪಕ್ಷ ಮಾಡಿದಂಥ ಒಂದು ಕೆಲಸ ಅಂದರೆ ಈ ಕಲ್ಕತ್ತಾದಲ್ಲಿದ್ದಂಥ ಪ್ರಮುಖ ಬೀದಿಗಳಿಗಾಗಿರ್ಬೋದು ಅಥವಾ ಉದ್ಯಾನವನಗಳಿಗೆ ಆಗಿರ್ಬೋದು ಆಗಲೇ ಅನೇಕ ಬ್ರಿಟಿಷ್ ಅಧಿಕಾರಿಗಳ ಹೆಸರುಗಳನ್ನು ನಾಮಕರಣ ಮಾಡಿತ್ತು. ಆದರೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸ್ವರಾಜ್ಯ ಪಕ್ಷ ನಂತರ ಅಲ್ಲಿದ್ದಂಥ ಬ್ರಿಟಿಷರ ಅಥವಾ ಆಂಗ್ಲರ ಹೆಸರುಗಳನ್ನ ತೆಗೆದುಹಾಕಿ ಅಲ್ಲಿದ್ದಂಥ ಪ್ರಮುಖವಾಗಿರ್ತಕ್ಕಂಥ ಬೀದಿಗಳಾಗಿರ್ಬೋದು, ಪ್ರಮುಖವಾಗಿರ್ತಕ್ಕಂಥ ವೃತ್ತಗಳಾಗಿರ್ಬೋದು, ಅಂದರೆ ನೀವು ಸರ್ಕಲ್ಗಳಂತ ಏನು ಹೇಳ್ತೀವಿ ಸರ್ಕಲ್ಗಳಾಗಿರ್ಬೋದು, ಮತ್ತು ಅಲ್ಲಿದ್ದಂಥ ಪ್ರಮುಖವಾಗಿರ್ತಕ್ಕಂಥ ಉದ್ಯಾನವನಗಳಿಗೆ ಭಾರತೀಯ ಹೆಸರುಗಳನ್ನು ನಾಮಕರಣ ಮಾಡುವಲ್ಲಿ ಯಶಸ್ವಿಯಾಯಿತು. ಭಾರತದ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರುಗಳನ್ನು ನಾಮಕರಣ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಹಾಗೆಯೇ ಈ ಕಲ್ಕತ್ತಾದಲ್ಲಿ ಇಂಗ್ಲೆಂಡ್ನಿಂದ ಬಂದಿರತಕ್ಕಂಥ ದೊಡ್ಡ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವಂಥ ಸಮಾರಂಭಗಳನ್ನು ಏರ್ಪಡಿಸಲಾಗ್ತಾ ಇತ್ತು. ಆ ಸಮಾರಂಭಗಳನ್ನು ರದ್ದುಪಡಿಸಿದಂಥ ಹೆಗ್ಗಳಿಕೆ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಆ ರೀತಿಯಾಗಿ ಆಂಗ್ಲರಿಗೆ ಮಾಡ್ತಾ ಇದ್ದಂಥ ಸನ್ಮಾನಗಳನ್ನು ರದ್ದುಪಡಿಸಿದಂತಹ ಸ್ವರಾಜ್ಯ ಪಕ್ಷ ನಂತರದ ದಿನಗಳಲ್ಲಿ ನಮ್ಮ ಭಾರತದಲ್ಲಿದ್ದಂಥ ದೊಡ್ಡದಾಗಿರ್ತಕ್ಕಂಥ ಮಹನೀಯ ವ್ಯಕ್ತಿಗಳಿಗೆ ಅಥವಾ ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರರಿಗೆ ಸನ್ಮಾನಗಳನ್ನು ಮಾಡುವಂಥ ಸಮಾರಂಭಗಳನ್ನು ಆರಂಭಿಸಿದಂಥ ಹೆಗ್ಗಳಿಕೆ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಹಾಗಾಗಿ ಸ್ವರಾಜ್ಯ ಪಕ್ಷ ಅಲ್ಲಿಯೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿರೋದನ್ನು ನಾವು ನೋಡಬಹುದಾಗಿದೆ. ಇನ್ನು ಕೊನೆಯದಾಗಿ ಪಾಯಿಂಟ್ ನಂಬರ್ 6, ಆರೋಗ್ಯ ಕೇಂದ್ರಗಳ ಸ್ಥಾಪನೆ. ಹಿಂದುಳಿದಿರ್ತಕ್ಕಂಥ ವರ್ಗದವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಅನುಕೂಲ ಒದಗಿಸಿಕೊಡುವ ಉದ್ದೇಶದಿಂದ ಈ ಆರೋಗ್ಯ ಕೇಂದ್ರಗಳನ್ನು ಕೂಡ ಆರಂಭಿಸಿದಂಥ ಹೆಗ್ಗಳಿಕೆ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಅದರ ಜೊತೆಯಲ್ಲಿ ಆ ರೈಲಿನಲ್ಲಿ ಪ್ರಯಾಣಗಳನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದ್ದಂಥ ವರ್ಣಭೇದ ನೀತಿಯನ್ನು ಸಹಿತ ಹೋಗಲಾಡಿಸಿದಂಥ ಹೆಗ್ಗಳಿಕೆ ಈ ಸ್ವರಾಜ್ಯ ಪಕ್ಷಕ್ಕೆ ಸಲ್ಲುತ್ತದೆ. ಇದು ಸ್ವರಾಜ್ಯ ಪಕ್ಷದ ಒಟ್ಟಾರೆಯಾಗಿರ್ತಕ್ಕಂಥ 6 ಸಾಧನೆಗಳು. ಇನ್ನು ರೋಮನ್ ನಂಬರ್ 5, ಉಪಸಂಹಾರ. 1923ರಿಂದ ಆರಂಭವಾಗಿದ್ದ ಸ್ಥಾಪಿತವಾದಂತಹ ಈ ಸ್ವರಾಜ್ಯ ಪಕ್ಷ ದುರದೃಷ್ಟವಶಾತ್ 1926ರವರೆಗೆ ಮಾತ್ರ ಅಸ್ತಿತ್ವದಲ್ಲಿತ್ತು. 1923ರಿಂದ 26ರವರೆಗೆ ಮಾತ್ರ ಅಸ್ತಿತ್ವದಲ್ಲಿತ್ತು. ಅದಾದ ನಂತರ ದಿನಗಳಲ್ಲಿ ದುರದೃಷ್ಟವಶಾತ್ ಇದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು. ಆ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕೆ ಮುಖ್ಯವಾದಂಥ ಕೆಲವೊಂದು ಕಾರಣಗಳೆಂದರೆ ನಂತರ ನಡೆದಂಥ ಚುನಾವಣೆಗಳಲ್ಲಿ ಬಹುಮತವನ್ನು ಪಡೆಯುವಲ್ಲಿ ವಿಫಲವಾಗಿತ್ತು. ಅದರ ಜೊತೆಯಲ್ಲಿ ಆ ಸ್ವರಾಜ್ಯ ಪಕ್ಷದ ಸದಸ್ಯರುಗಳು ಬ್ರಿಟಿಷರು ಒಡ್ಡಿದಂಥ ಆಮಿಷಕ್ಕೆ ಬಲಿಯಾದದ್ದು ಸಹಿತ ಈ ಸ್ವರಾಜ್ಯ ಪಕ್ಷದ ಸ್ಥಾಪನೆ ಸ್ವರಾಜ್ಯ ಪಕ್ಷದ ವಿಫಲತೆಗೆ ಕಾರಣವಾಗಿರೋದನ್ನು ನಾವು ನೋಡಬಹುದಾಗಿದೆ. ಇದು ಸ್ವರಾಜ್ಯ ಪಕ್ಷ. ಇನ್ನು ಮುಂದಿನ ತರಗತಿಯಲ್ಲಿ ಆ ಸೈಮನ್ ಕಮಿಷನ್ ಬಗ್ಗೆ ಅಧ್ಯಯನವನ್ನು ನಡೆಸೋಣ.